ಆದರೆ ಸ್ವಾಮೀಜಿಗಳಾಗಿ ನಿಮ್ಮನ್ನು ನಾನು ಕೇಳ್ತೇನೆ, ಈ ಸ್ವಾಮಿತ್ವ ನಿಮ್ಗೆ ಯಾಕೆ ತಗೊಂಡ್ರಿ? ಈ ಸ್ವಾಮೀಜಿ ಯಾಕಾದ್ರೆ ನೀವು ಅಂತ. ಇದು ಕಾವಿ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ. ಎಲ್ಲರೂ ಮನೆಗಾಗಿ ಇದ್ದಾರೆ, ತನಗಾಗಿದ್ದಾರೆ, ತನ್ನ ಬದುಕಿಗಾಗಿ ಇರ್ತಾರೆ. ಆದರೆ ಎಲ್ಲರ ಬದುಕಿಗಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಬದುಕನ್ನು ಕೊಡೋನು ಒಂದು ವೃತ್ತಿ ಇದೆ, ಅದೇ ಸಂತನ ವೃತ್ತಿ. ಮತ್ತೊಂದು, ನಾನು ಈ ಕನಸು ಈಡೇರಲಿಲ್ಲ ಅಂತಂದರೆ ನಾನು ದೇವರ ಮುಂದೆ ಬಂದು ನನ್ನ ಪ್ರಾಣನ ಕಳ್ಕೊಳ್ತೀನಿ ಅಂತೇಳಿ ನಾನು ಸಂಕಲ್ಪವನ್ನು ಮಾಡಿದೆ. ನನ್ನ ಹೆಸರು ತ್ರಿನೇತ್ರ ಕುಮಾರ್ ಅಂತಿದ್ದಿದ್ರು, ತ್ರಿನೇತ್ರ ಕುಮಾರ್ ಸ್ವಾಮಿಗಳಿದ್ದಾರಾ ಅಂತ ಕೇಳುವಂಥದ್ದಾಯಿತು. ನನ್ನ ಪಟ್ಟಾಧಿಕಾರ ಆದಾಗ 350 ರೂಪಾಯಿ ಇತ್ತು, ಅರ್ಪಣೆಗಳು ಇವೆಲ್ಲ ಬಂದಿರ್ತವೆ. ಬಟ್ ನನಗೆ ಗೊತ್ತಿತ್ತು ಒಬ್ಬ ಸ್ವಾಮಿ ಆದರೆ ಕಷ್ಟ ಇದೆ ಅಂತ. ಆದರೆ ಆ ಕಷ್ಟ ಎಷ್ಟೇ ಬಂದರೂ ಪರವಾಗಿಲ್ಲ, ಆದರೆ ಅದರ 100ರಷ್ಟು ಸುಖ ನಮ್ಮ ಒಳಗಿದೆ. ಕಣ್ಣೀರು ಒರೆಸ್ತೀವಲ್ಲ, ಅವರು ನನ್ನನ್ನು ಅಣ್ಣ ಅಂತ ಕರಿಬೋದು, ಅಪ್ಪ ಅಂತ ಕರಿಬೋದು, ಅಮ್ಮ ಅಂತ ಕರಿಬೋದು, ಗುರು ಅಂತ ಕರಿಬೋದು, ದೇವರು ಅಂತ ಕರಿಬೋದು. ಇಷ್ಟೆಲ್ಲ ಕರ್ಸ್ಕೊಳ್ಳೋ ಒಂದೇ ಒಂದು ಇದು ಅಂತೆ ಪದವಿ ಅಂದರೆ ಅದು ಸಂತ, ಗುರು, ಸನ್ಯಾಸಿ. ಸಾಕ್ಷಾತ್ ಪಾರ್ವತಿ ದೇವಿನ ನೆಲೆಸಿರುವಂಥ ಆ ಪುಣ್ಯ ಸ್ಥಳ ಅದು. ಸಾಧು ಸಂತರು ಕೂಡ ನೆಲೆಸಿದಂಥ, ಓಡಾಡಿದಂಥ ಜಾಗ ಕೂಡ ಇದಾಗಿದೆ. ಶತಾಯುಷಿ ಶ್ರೀ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಶ್ರೀ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳವರ 130ನೇ ಜಯಂತಿ. ಹಾಗೆ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರ 25ನೇ ವರ್ಷದ ರಜತ ಪಟ್ಟಾಧಿಕಾರ ಮಹೋತ್ಸವ. ಎರಡೂ ಕಾರ್ಯಕ್ರಮಗಳು ಕೂಡ ಒಂದೇ ದಿನ ನಡೀತಾ ಇದೆ. ನಮಸ್ತೆ. ಶರಣಾರ್ಥಿ. ಸ್ವಾಮೀಜಿ, ನನ್ನ ಮೊದಲ ಪ್ರಶ್ನೆ, 25 ವರ್ಷ ಆಗೋಯ್ತಾ ಅಂತ? ಇಷ್ಟು ಬೇಗ ಆಗೋಯ್ತಾ? ಸಂತನ ಬದುಕು ಸಂತನಿಗಲ್ಲ, ಸಮಾಜಕ್ಕಾಗಿ, ದೇಶಕ್ಕಾಗಿ. ಹಾಗೆ ನೋಡ್ಕೊಂಡು ಬಂದಾಗ 25 ವರ್ಷ ಮುಗಿದ್ಬಿಡ್ತಾ ಅಂತ ಅನ್ಸುತ್ತಲ್ಲ ಸ್ವಾಮೀಜಿ? ನನಗೆ ಭಾಳ ಒಂದು ರೀತಿಲಿ ಖುಷಿನೂ ಹೌದು, ಬೇಜಾರು ಹೌದು. ಈ ದೇಶಕ್ಕಾಗಿ, ಧರ್ಮಕ್ಕಾಗಿ 25 ವರ್ಷ ಕಳೆದೋಗ್ಬಿಡ್ತಲ್ಲ ಅನ್ನೋ ಚಿಂತನೆ ನನಗೆ. ಯಾಕೆ ಅಂತಂದರೆ, ಈ ದೇಶಕ್ಕೆ ಇನ್ನೂ ಒಂದಿಷ್ಟು, ಧರ್ಮಕ್ಕೊಂದಿಷ್ಟು ಮಾಡಬೇಕು ಅಂತ ಬಂದಿರಬೇಕಾದ್ರೆ ಇದು ಮೈನಸ್ ಆಯಿತು ಅಂದಾಗ ಇದೆಲ್ಲಿ ಪ್ಲಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಳ್ಕೊಂಡು ಇದನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಆ 25 ವರ್ಷ ಕಳೆದೋಯ್ತಲ್ಲ ಅನ್ನೋ ದುಃಖ ನನಗಿದೆ. ಸ್ವಾಮೀಜಿಗೆ ನಾನು ಆಲ್ಮೋಸ್ಟು ಪ್ರತಿಯೊಬ್ಬನ ಪ್ರಶ್ನೆ ಮಾಡಬೇಕಾದ್ರೆ ಮೊದಲ ಪ್ರಶ್ನೆ ಏನಾಗಿರುತ್ತೆ ಅಂದರೆ, ರಾಜಕೀಯದವ್ರನ್ನ ಯಾಕೆ ರಾಜಕೀಯಕ್ಕೆ ಬಂದ್ರಿ ಅಂತ ಕೇಳ್ತೇನೆ. ಸೊ ಅವ್ರು ಏನೋ ಒಂದು ರೀಸನ್ ಅವ್ರನ್ನ ಹೇಳ್ತಿರ್ತಾರೆ. ಆದರೆ ಸ್ವಾಮೀಜಿಗಳಾಗಿ ನಿಮ್ಮನ್ನು ನಾನು ಕೇಳ್ತೇನೆ, ಈ ಸ್ವಾಮಿತ್ವ ನಿಮ್ಗೆ ಯಾಕೆ ತೊಗೊಂಡ್ರಿ? ಈ ಸ್ವಾಮೀಜಿ ಯಾಕಾದರೆ ನೀವು ಅಂತ? ಇಂಜಿನಿಯರ್ ಆಗೋ, ಡಾಕ್ಟ್ರ್ ಆಗೋ, ಅಲ್ಲ ಫಾರಿನ್ಗೆ ಹೋಗೋ, ಅಥವಾ ಕಾಂಟ್ರಾಕ್ಟರ್ ಆಗೋ, ಏನೇನೋ ಕೆಲಸಗಳಿದೆ. ನನಗೆ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ ವೇದ, ಆಗಮ, ಸಂಸ್ಕೃತ, ಜ್ಯೋತಿಷ್ಯ ಓದಬೇಕಾದ್ರೆ ದೇವಸ್ಥಾನ ಅಂತಂದರೆ ನಾವು ಪ್ರದಕ್ಷಿಣೆ ಮಾಡ್ತೀವಿ. 3 ಸಲ ಪ್ರದಕ್ಷಿಣೆ ಮಾಡ್ಕೊಂಡು ಬರುವಂಥ ಸಂದರ್ಭ. ಆ ಸಂದರ್ಭದಲ್ಲಿ ಸಿದ್ಧಲಿಂಗೇಶ್ವರ ಪವಾಡಗಳನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಹೋಗ್ತಾ ಇದ್ದೆ. ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಜನರಿಗೆ ಅನುಕೂಲ ಆಗ್ತದಲ್ಲ, ಎಷ್ಟು ಜನರಿಗೆ ಸಹಾಯ ಮಾಡ್ಬೋದಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತಾ ಇರೋದು ಯಾವಾಗಲೂ. ಅಲ್ಲಿ ನಾನು ಸುತ್ತುತ್ತಾ ಇದು ಕಾವಿ ಬಟ್ಟೆ ಮೇಲೆ ವ್ಯಾಮೋಹ ಜಾಸ್ತಿ ಆಯಿತು. ನಮ್ಮ ಕುಟುಂಬ ಸ್ವಲ್ಪ ಎಲ್ಲ ದೊಡ್ಡ ಕುಟುಂಬ ಇತ್ತು. ಆ ಮಕ್ಕಳು ಆವಾಗ ಬಂದರೆ ಮನೆಗೆ, ಆ ಮಕ್ಕಳು ಮನೆಯಲ್ಲಿ ಆ ಕಿರ್ಚಾಟ, ಯಾಕೋ ಅದು ನನಗೆ ಅಷ್ಟಿಷ್ಟ ಆಗ್ತಿರಲಿಲ್ಲ, ಆ ಗಲಾಟೆ ಎಲ್ಲ. ಆಮೇಲೆ ಸಣ್ಣವನಿದ್ದಾಗಲೇ ಮನೆಗಳಲ್ಲಿ ಇರೋದು ಕಡಿಮೆ ಮಾಡ್ತಾ ಹೋದೆ. ಆಮೇಲೆ ಬರ್ತಾ ನಮ್ಮ ಪೂರ್ವಾಶ್ರಮದ ಮನೆಗೆ ಬಂದರೆ ದೇವ್ರ ಮನೇಲಿ ಮಲ್ಕೊಳ್ಳುವಂಥ ಅಭ್ಯಾಸ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಓಕೆ. 2 ಹೊತ್ತು ಸ್ನಾನ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಪೂಜೆ, ಪುನಸ್ಕಾರ, ಜಪ, ತಪ, ನೀರಿನೊಳಗೆ ಧ್ಯಾನ ಮಾಡೋದು, ನೀರೊಳಗೆ ಕೂರೋದು, ಗ್ರಹಣದಲ್ಲಿ ನೀರಲ್ಲಿ ಕೂರೋದು, ಇದೆಲ್ಲ ಎಷ್ಟನೇ ವಯಸ್ಸು ಅಂತಂದರೆ ಬಹುಶಃ 14-15ನೇ ವರ್ಷಕ್ಕೆ ನಂದು ಪ್ರಾರಂಭ ಆಗಿದೆ. ನನಗೆ ಏನಾದರೂ ಆಗಬೇಕು ಅಂತಂದರೆ ಎಲ್ಲರೂ ಮನೆಗಾಗಿ ಇದ್ದಾರೆ, ತನಗಾಗಿದ್ದಾರೆ, ತನ್ನ ಬದುಕಿಗಾಗಿ ಇರ್ತಾರೆ. ಆದರೆ ಎಲ್ಲರ ಬದುಕಿಗಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಬದುಕನ್ನು ಕೊಡೋನು ಒಂದು ವೃತ್ತಿ ಇದೆ, ಅದೇ ಸಂತನ ವೃತ್ತಿ. ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ಕೊಂಡೆ. ಆವಾಗ ಸಂಕಲ್ಪ ಏನು ಮಾಡಿದೆ ಅಂತಂದರೆ, ಪ್ರತಿಜ್ಞೆ, ನಾನು ಏನಾದರೂ ಆಗೋದಿದ್ದರೆ ಸ್ವಾಮೀಜಿ ಬಿಟ್ಟರೆ ಬೇರೆ ಏನೂ ಆಗೋದಿಲ್ಲ.
ಮತ್ತೊಂದು ನಾನು ಈ ಕನಸು ಈಡೇರಲಿಲ್ಲ ಅಂತಂದ್ರೆ ನಾನು ದೇವರ ಮುಂದೆ ಬಂದು ನನ್ನ ಪ್ರಾಣನ ಕಳ್ಕೊಳ್ತೀನಿ ಅಂತೇಳಿ ನಾನು ಸಂಕಲ್ಪವನ್ನು ಮಾಡಿದೆ. ಅದಾದಮೇಲೆ ಮೈಸೂರಿಗೆ ಸಂಸ್ಕೃತ್ ಕಾಲೇಜಿಗೆ ಬಂದೆ. ಅಲ್ಲೂ ಎಲ್ಲರೂ ಸ್ವಾಮೀಜಿ ಅಂತಲೇ ಕರೆಯೋರು. ನನ್ನ ಹೆಸರು ತ್ರಿನೇತ್ರ ಕುಮಾರ್ ಅಂತಿದ್ದಿದ್ರು. ತ್ರಿನೇತ್ರ ಕುಮಾರ್ ಸ್ವಾಮಿಗಳಿದಾರಾ ಅಂತ ಕೇಳುವಂಥದ್ದಾಯಿತು. ಪೂಜೆ ಪುನಸ್ಕಾರಗಳು ಮಾಡ್ತಾ ಬೇರೆ ಒಂದ್ಸಲ ಸ್ವಾಮೀಜಿ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಮ್ಮ ಹಿರಿಯರು ಚಂದ್ರಶೇಖರ್ ಶಿವಾಚಾರ್ಯ ಅಂತ ಇದ್ದರು, ಕುಪ್ಪುರ್ಗತಿಯರು. ಅವರು ಒಂದೆರಡು ಮಠ ತೋರಿಸಿದ್ರು. ನಮ್ಮ ಮುಡುಕ್ತೊರೆ ಮಹಾಲಿಂಗ ಸ್ವಾಮಿಗಳು ಅಂತಿದ್ರು, ಅವರು ಒಂದೆರಡು ಮೂರು ಮಠಗಳನ್ನು ತೋರಿಸಿದ್ರು. ಒಂದ್ಸಲ ನಮ್ಮ ಪೂರ್ವಾಶ್ರಮದ ಮಠಕ್ಕೆ ನಾನು ದಂಡೇಕೆರೆಗೆ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಆ ಪ್ರಸ್ತಾವನೆಯನ್ನು ಸರಿಯಾಗಿ ಆಗದೇ ಇರೋದಕ್ಕೆ ಅಲ್ಲಿ ರಂಭಾಪುರಿಯವರು ಅವತ್ತು ಘೋಷಣೆ ಮಾಡ್ತಾರೆ, ನಾವು ನಮ್ಮ ಶಾಖಾ ಮಠಗಳಿಗೆ ತ್ರಿನೇತ್ರ ಕುಮಾರನ್ನ ಮಾಡ್ಕೊಳ್ತೀವಿ ಯಾವುದಾದ್ರು ಮಠಕ್ಕೆ ಅಂತ ಅವ್ರು ಘೋಷಣೆ ಮಾಡ್ತಾರೆ. ಇದರೆಲ್ಲರ ನಡುವೆ ನಮ್ಮ ಪೂರ್ವಾಶ್ರಮದಲ್ಲಿ ಇಲ್ಲ ಬೇಡ ಅಂತ ಕೇಳ್ತಾರೆ. ನಾನಿಲ್ಲ ಆಗಬೇಕು ಅಂತ. ಒಂದು ಸಲ ಚೋಳೂರು ಜ್ಯೋತಿಷ್ಯಗಾರರು ಒಬ್ಬರು ಅವ್ರ ಹತ್ರ ಈ ಜಾತಕ ತೋರಿಸ್ತಾರೆ. ಆ ಜಾತಕ ತೋರಿಸಿದಾಗ ಅವ್ರು ಹೇಳ್ತಾರೆ, ಇಲ್ಲ ಅವರು ಸನ್ಯಾಸಿ ಆಗಲಿಕ್ಕೆ ಯೋಗ ಇರೋದು, ಸಂಸಾರಿ ಆಗಲಿಕ್ಕಿಲ್ಲ, ಅವ್ರು ಹುಟ್ಟಿರೋದೇ ಸನ್ಯಾಸಿಗೆ ಅಂತ ಹೇಳ್ತಾರೆ. ಇಲ್ಲ ಯಾವ್ದಾದ್ರು ಶಾಂತಿ ಇದ್ದರೆ ಮಾಡಿಸಿ ಅಂತ ಕೇಳ್ತಾರೆ. ಇಲ್ಲ ಆಗಿಲ್ಲ ಅಂತ. ಬಟ್ ಅವರು ಅಷ್ಟು ಹೇಳಿದರೂ ಸಹ ಅವ್ರಿಗೆ ಆ ಸಂಕಲ್ಪ ಬಿಡೋದಿಲ್ಲ, ಪ್ರಯತ್ನ ಮಾಡ್ತಾರೆ. ಬಟ್ ನಾನು ಹೇಳ್ತೀನಿ ಇಲ್ಲ ನನಗೆ ಇಷ್ಟ ಇಲ್ಲ ಅಂತ. ಆಮೇಲೆ ನಮ್ಮ ಗುರುಗಳು ಅವರ ಜ್ಞಾನದಲ್ಲಿ ನನ್ನನ್ನು ಕಂಡುಕೊಂಡಿದ್ದಾರೆ. ನನ್ನ ಪೂರ್ವಾಶ್ರಮಕ್ಕೆ ಬರ್ತಿದ್ರು ಮರಿದೇವರು ಶಿವಯೋಗಿಗಳು. ಆ ಸಂದರ್ಭದಲ್ಲಿ ನಾನು ನೋಡಿದ್ಬಿಟ್ಟು ಅವರಿಗೆ ಅವರ ಗುರುಗಳು ಮತ್ತು ಅವರಿಗೆ ಏನೋ ಸಂದೇಶ ಆಗಿದೆ, ನನ್ನನ್ನೇ ಮಾಡ್ಕೋಬೇಕು ಆ ಮಠಕ್ಕೆ ಅಂತೇಳಿ ಬರ್ತಾರೆ ಮೈಸೂರಿಗೆ. ರಾಮಾನುಜ ರಸ್ತೆ 15ನೇ ಕ್ರಾಸಲ್ಲಿ ಇರ್ತೀನಿ. ಓಂಕಾರ ಮಂದಿರ ಅಂತ ನಾನು ಬೋರ್ಡ್ ಹಾಕಿರ್ತೀನಿ. ಅವಾಗ ಶಿಕ್ಷಣ ಮುಗ್ದಿತ್ತು. ಅವಾಗ ನನ್ನ ಶಿಕ್ಷಣ ಮುಗ್ದಿತ್ತು. MA 1 ವರ್ಷ ಇತ್ತು ಅಷ್ಟೇ. ನಾನು ಅಲ್ಲೇ ಜ್ಯೋತಿಷ್ಯ ಹೇಳೋದು, ಪೂಜೆ ಮಾಡಿಸಕ್ಕೆ ಬರೋದು, ಅದೆಲ್ಲ ಮೊದಲಿಂದ ಹುಣ್ಣಿಮೆ ಪೂಜೆ ಅಂತ ನಾನು ಇಲ್ಲೇನು ಮಾಡ್ತೀನೋ ಹೌದು ಅದನ್ನ ನಾನು ಅಲ್ಲೇ ಪ್ರಾರಂಭ ಮಾಡಿದ್ದು. ಮೊದಲು ಆರಂಭ ಮಾಡಿದ್ದು ನೀವೇ? ನಾನು ಮಾಡಿದ್ದು. ನವರಾತ್ರಿ ಅಂತ ಪ್ರಾರಂಭ ಮಾಡಿದ್ದು ಅಲ್ಲೇ ನಾನು ಮಾಡಿದ್ದು. ನಾನು ಹೊಸದೇನು ಕಾವಿ ಬಟ್ಟೆ ಪೂರ್ಣ ಆಗ್ತಾ ಇರೋದು ಒಂದು ಹೊಸದಷ್ಟೇ. ಗುರು ಅನುಗ್ರಹ ಆಗಿರೋದು ಹೊಸದಷ್ಟೇ. ಅದಾದ್ಮೇಲೆ ಮರಿದೇವ್ರ ಶಿವಗಳು ಆಗಲೇಬೇಕು ಅಂದರು. ಸೊ ಆ ಮಠಕ್ಕೆ ಏನೂ ಇರಲಿಲ್ಲ, ಆಸ್ತಿ ಇರಲಿಲ್ಲ. ಸೊ ಆ ಸಂದರ್ಭ ನನಗನ್ನಿಸ್ತಿತ್ತು, ಆಸ್ತಿನೇ ಇಲ್ಲ ಏನೂ ಇಲ್ಲ ಅಂತಂದರೆ, ಕೆಲಸಗಾರು ಇಲ್ಲ ಅಂತಂದ್ರೆ ಆ ಮಠಕ್ಕೆ ಹೆಂಗಾಗೋದು? ಯಾಕಂದರೆ ಹುಡುಗರು ನಾವು, ಹೌದು, ಮನಸ್ಸು ಬಲ್ತಿಲ್ಲ, ದೇಹನೂ ಬಲ್ತಿರೋದಿಲ್ಲ, ಎಡೆ ಗರು. ಆಮೇಲೆ ಏನು ಮಾಡೋದು ಅಂತ, ಇಲ್ಲ ನಾನು ಆಗಲ್ಲ ಅಂತಂದೆ. ಮರಿದೇವ್ರ ಶಿವಗಳು ಬಿಡಲಿಲ್ಲ, ಇವನೇ ಬೇಕು, ಇವನೇ ನನ್ನ ಶಿಷ್ಯ ಅಂತ. ಒಂಥರ ಹೆಂಗೆ ಅಂತಂದರೆ, ಬಹುಶಃ ಎಲ್ಲರೂ ಭಾಳ ಜನ ಅಂತಿದ್ರು, ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದ ಅವಿನಾಭಾವ ಸಂಬಂಧಗಳನ್ನ ಪುಸ್ತಕದಲ್ಲಿ ಓದಿದ್ದೀವಿ, ಬಟ್ ನಿಜವಾದ ದೃಶ್ಯಗಳನ್ನು ಇವರಲ್ಲಿ ಕಂಡಿದ್ದೀವಿ ಅಂತ. ಆಮೇಲೆ ಒಪ್ಪಿಸಿ ಪಟ್ಟಾಧಿಕಾರ ಆಯಿತು. ಕುಡಿಯೋಕೆ ಅಲ್ಲಿ ನೀರು ಇರಲಿಲ್ಲ, ವ್ಯವಸ್ಥೆಗಳು. ಆಮೇಲೆ ಶೌಚಾಲಯಗಳ ವ್ಯವಸ್ಥೆ ಇರಲಿಲ್ಲ, ಊರಿಗೆ ಬಸ್ ಇರಲಿಲ್ಲ, ಶಿಕ್ಷಣದ ಅಷ್ಟು ಇರಲಿಲ್ಲ, ಇನ್ನೂ ಊರು ಅಷ್ಟು ಡೆವಲಪ್ ಇರಲಿಲ್ಲ. ಸೊ ನಾವು ಹೋದ್ಮೇಲೆ ಒಂದು ಪಟ್ಟಾಧಿಕಾರಕ್ಕೆ ಒಪ್ಕೊಂಡಾದ್ಮೇಲೆ ಗುರು ಅನುಗ್ರಹ ಆಯಿತು, ತಾಯಿ ದುರ್ಗಾ ಅನುಗ್ರಹ ಆಯಿತು. ಅದಾದಮೇಲೆ ನಾನು ಮಾಮೂಲಿ 25 ವರ್ಷಗಳ ಜರ್ನಿ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ಒಂದು ರೀತಿ ಸ್ಟ್ರಗಲ್. ಏನು ಸ್ಟ್ರಗಲ್ ಅಂದರೆ, ಬೇಬಿ ಗ್ರಾಮ ಬಸ್ ಇರಲಿಲ್ಲ, ಗೌರ್ಮೆಂಟ್ ಬಸ್ ಹಾಕ್ಸ್ದೆ, ಕುಡಿಯೋಕೆ ನೀರು ಇರಲಿಲ್ಲ, ನೀರಿಂದೊಂದು ಬೋರ್ ಹಾಕ್ಸಿತು, ನಮ್ಮ ಗುರುಗಳು ಪಾದ ಇಡಿಸಿ. ಅದಾದಮೇಲೆ ಒಂದು ದಾಸೋಹ ಭವನ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು, ಶೌಚಾಲಯ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು, ಉಳ್ಕೊಳ್ಳೋಕೆ ಭಕ್ತರ ರೂಮ್ ಸ್ಟಾರ್ಟ್ ಮಾಡೋದು. ಆಮೇಲೆ ಒಂದು 2 ರೂಮಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡೋದು. ಆಮೇಲೆ ಜಾಗ ತಗೊಂಡು 8 ಗುಂಟೆ ಜಾಗ ತಗೊಂಡೆ, ಆಮೇಲೆ 14 ಗುಂಟೆ ತಗೊಂಡೆ, ಆಮೇಲೆ 32 ಗುಂಟೆ ತಗೊಂಡೆ. ಆಮೇಲೆ ನನ್ನ ಹತ್ರ ಒಂದು ಸ್ವಲ್ಪ ಚಿನ್ನಾಗಿನ್ನ ಇತ್ತು, ಅದೆಲ್ಲ ಮಾರಿದೆ. ಸೊ ಅಲ್ಲಿಂದ ಸ್ಕೂಲ್, ನಮ್ಮ ಹಳ್ಳಿ ಮಕ್ಕಳಿಗೆ ಸ್ಕೂಲ್ ಇಲ್ಲ, ಹೆಣ್ಮಕ್ಳು ಋತುಮತಿ ಆದರೆ ಹೊರಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಏನಾದ್ರು ಮಾಡೋಣ ಅಂತ ಅನ್ನಿಸ್ತು, ಗುರುಗಳ ಹೆಸರಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹುಣ್ಣಿಮೆ ಬಹಿರಂಗ ಶಿವ ಪೂಜೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಶಿವಾನುಭವ ಗೋಷ್ಠಿ ಅಂತ ಸ್ಟಾರ್ಟ್ ಮಾಡಿದೆ, ನವರಾತ್ರಿ ಸ್ಟಾರ್ಟ್ ಮಾಡಿದೆ. ನಾನು ಪ್ರಾರಂಭದಿಂದನೂ ಸ್ಟಾರ್ಟ್ ಮಾಡಿದೆ. ಮಠಕ್ಕೆ ಟ್ರಸ್ಟ್ ಇರಲಿಲ್ಲ, ಟ್ರಸ್ಟನ್ನು ಒಂದು ರಿಜಿಸ್ಟರ್ ಮಾಡಿಸ್ದೆ ವಿದ್ಯಾಪೀಠದ್ದು. ನಂತರ ಮಠದ ಟ್ರಸ್ಟ್. ಒಟ್ಟಾರೆ ಒಂದು ರೀತಿಲಿ ಅಲ್ಲಿಂದ ಜೀರೋದಿಂದ ನನ್ನ ಪಟ್ಟಾಧಿಕಾರ ಆದಾಗ 350 ರೂಪಾಯಿ ಇತ್ತು. ನನಗೆ ಕಾಟು ಸಹ ತಗೊಳಕ್ಕೆ, ನಾನು ಪಟ್ಟಾಧಿಕಾರದಿಂದ ಹೊಸ ಕಾಟು, ಒಂದು ಹಾಸಿಗೆ, ದಿಂಬು, ಬೆಡ್ಶೀಟ್ ಎಲ್ಲ ತೊಗೊಂಬಂದೆ.
ನನಗೆ ದಕ್ಷಿಣೆ ಕೊಟ್ಟಿದ್ರಲ್ಲಿ ಒಂದು ಬೀರು ತಗೊಂಡೆ ದುಡ್ಡು. ಓಕೆ. ಒಂದು ಭಕ್ತಾದಿಗಳು ಅಂಬಾಸಿಡ್ ಕಾರಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಜೀವನ. ಬಹುಶಃ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು ಇವೆಲ್ಲ ಬಂದಿರ್ತವೆ. ಬಟ್ ನನಗೆ ಗೊತ್ತಿತ್ತು ಒಬ್ಬ ಸ್ವಾಮಿ ಆದರೆ ಕಷ್ಟ ಇದೆ ಅಂತ. ಆದರೆ ಆ ಕಷ್ಟ ಯಾಕಾಗಿ ತಡ್ಕೋತೀವಿ ಅಂದರೆ ಈ ದೇಶದ ಕಲ್ಯಾಣಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ. ಆದರೆ ಆ ಕಷ್ಟ ಎಷ್ಟೇ ಬಂದರೂ ಪರವಾಗಿಲ್ಲ, ಆದರೆ ಅದರ 100ರಷ್ಟು ಸುಖ ನಮ್ಮ ಒಳಗಿದೆ ಇದೆ. ಇದರಲ್ಲಿ ಅಂತರಾತ್ಮಕ್ಕೆ ತೃಪ್ತಿ ಇದೆ ನಮಗೆ. ಹೌದು. ಅಂತಃಕರಣದ ಕೆಲಸ ಇದೆಯಲ್ಲ, ಒಳಗೆ ಮತ್ತು ಹೊರಗೆ ಬಹಿರಂಗವಾಗಿ ಮತ್ತು ಅಂತರಂಗದಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದರಲ್ಲಿರೋ ಸುಖ ಬೇರೆ ಯಾವುದೂ ಇರಲ್ಲ. ಎಷ್ಟೋ ಜನರು ಕಣ್ಣೀರು ಒರೆಸ್ತೀವಲ್ಲ, ಅವರು ನನ್ನನ್ನು ಅಣ್ಣ ಅಂತ ಕರಿಬೋದು, ಅಪ್ಪ ಅಂತ ಕರಿಬೋದು, ಅಮ್ಮ ಅಂತ ಕರಿಬೋದು, ಗುರು ಅಂತ ಕರಿಬೋದು, ದೇವರು ಅಂತ ಕರಿಬೋದು. ಇಷ್ಟೆಲ್ಲ ಕರ್ಸ್ಕೊಳ್ಳೋ ಒಂದೇ ಒಂದು ಇದು ಅಂತೆ ಪದವಿ ಅಂದರೆ ಅದು ಸಂತ, ಗುರು, ಸನ್ಯಾಸಿ, ಇದೇನು ಬೇಕಾದ್ರೂ ಕರಿಬೋದು. ಹೌದು ಸ್ವಾಮೀಜಿ. ಹಾಗೆ ಯಾವುದೇ ಒಂದು ಹುದ್ದೆಗೆ ಹೋಗಬೇಕು ಅಂದರೆ ಅದಕ್ಕೆ ಆದಂಥ ಶೈಕ್ಷಣಿಕ ಅರ್ಹತೆ ಅಂತ ಇದ್ದೇ ಇರುತ್ತೆ. ಎಲ್ಲ ಇದು ಕ್ಷೇತ್ರಗಳು ಕೂಡ ಸ್ವಲ್ಪ ಗಬ್ಬೆದ್ದಿದೆ ಅಂತ ಹೇಳ್ಬೋದು. ಈ ಸ್ವಾಮಿತ್ವನೂ ಕೂಡ ಕೆಲವೊಂದು ವಿಷಯದಲ್ಲಿ ಆ ಥರ ಏನಾದ್ರು ಅನಿಸುತ್ತಾ? ಇದು ರೈಟ್ ನ್ಯೂಸ್.